ಉಸಿರಾಡು ಆಡು 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 ಅಂತಾನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಪರಮಾತ್ಮನೇ ಇಡೀ ಜಗತ್ತಿನ ಸೃಷ್ಟಿಕರ್ತ. ಆದರೆ ಸ್ಯಾಂಡಲ್ವುಡ್ನಲ್ಲಿ ಭಟ್ಟರು ಒಬ್ಬ ಪರಮಾತ್ಮನನ್ನೇ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಈ ಪರಮಾತ್ಮನ ಸೃಷ್ಟಿಕರ್ತನ ಅಂತರಂಗವನ್ನ ಬಹಿರಂಗ ಮಾಡೋಕೆ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಭಟ್ಟರರಗಳೇ. ಒಬ್ಬ 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 ಪರಮಾತ್ಮ, ಉಸಿರಾಡು ಆಡು 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 ಅಂತಾನೆ. ಚಿತ್ರದ ಹೀರೋ ಪುನೀತ್ ರಾಜ್ಕುಮಾರ್, ಚಿತ್ರದ ಕ್ಯಾಪ್ಟನ್ ಯೋಗರಾಜ್ ಭಟ್, ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ. ಇವರೆಲ್ಲರಿಗೂ ತಮ್ಮ ಚಿತ್ರದ ಬಗ್ಗೆ ನಿರೀಕ್ಷೆ ಇರೋದು ಸಹಜ. ಆದರೆ ಎಲ್ಲ ಪ್ರೇಕ್ಷಕರಲ್ಲಿರೋ ಹಾಗೆ ಇಲ್ಲೊಬ್ಬ ವ್ಯಕ್ತಿಗೆ ಪರಮಾತ್ಮನ ಬಗ್ಗೆ ಇನ್ನಿಲ್ಲದ ಕುತೂಹಲ. ಅವ್ರು ಯಾರು ಅಂತೀರಾ? ಅವರೇ ರಾಘವೇಂದ್ರ ರಾಜ್ಕುಮಾರ್. ಪರಮಾತ್ಮನ ಬಗ್ಗೆ ಅವರಲ್ಲಿ ಹುಟ್ಟಿದ ಕುತೂಹಲಕರ ಪ್ರಶ್ನೆಗಳನ್ನ ಅವರು ಸ್ವತಃ ಭಟ್ಟರಿಗೆ ಕೇಳಿದ್ದಾರೆ. ಅದೇನು ಅನ್ನೋದನ್ನ ನೀವೇ ನೋಡಿ. ಸರ್, ನನ್ನ ಲೈಫಲ್ಲಿ ಸುಮಾರು ಒಂದು ನಾನು ಪಿಕ್ಚರ್ ಬಂದು 23 ವರ್ಷ ಆಯಿತು. ಇದುವರೆಗೂ ಯಾವತ್ತೂ ನಾನು ಯಾರಿಗೂ ಇಂಟರ್ವ್ಯೂ ಮಾಡಿಲ್ಲ ಸರ್. ಫಸ್ಟ್ ಟೈಮ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಸರ್. ವಾಟ್ ಯು ಫೀಲ್ ಸರ್? ಏನಾದ್ರು ಒಳ್ಳೆ ಕೆಲಸ ಮಾಡೋದು ಸರ್. ನನ್ನ ರೋಸ್ ಇಂಟರ್ವ್ಯೂ ಮಾಡಿ ಏನು ಮಾಡೋದು ಸರ್? ಈಗ ಹಂಗೆಲ್ಲ ಸರ್, ಯೂಶಲ್ ಆಗಿ ಈ ಪತ್ರಕರ್ತರು ಇಲ್ಲಾಂದರೆ ಟಿ ವಿಲಿ ಇಂಟರ್ವ್ಯೂ ಮಾಡೋರು ಇವ್ರು ಮಾಡ್ತಾರೆ ಸರ್. ಬಟ್ ನಮಗೂ ಏನೋ ಒಂದು ಕೇಳಬೇಕು ನಿಮ್ಮನ್ನ. ಯಾಕಂದರೆ ನಾವು ನಿಮ್ಮನ್ನ ಯೂಶಲ್ ಆಗಿ ತಲೆ ಹಿಂದ್ಗಡೆ ನೋಡ್ತೀವಿ. ಸೊ ಏನೋ ಒಂದು ಕೇಳಿದ್ರೆ ಬೇರೆ ಏನಾದ್ರು ನಮ್ಮಿಂದ ಬೇರೆ ಪ್ರಶ್ನೆಗಳು ನೀವು ಎಕ್ಸ್ಪೆಕ್ಟ್ ಮಾಡಿ. ಯಾಕಂದರೆ ಒಂದೇ ದಿನ ಆನ್ಸರ್ ಮಾಡಿ ಅಭ್ಯಾಸ ಆಗುತ್ತೆ. ಅದಕ್ಕೆ ನಾವು ಕೇಳಬೇಕು ಅಂತ ಇಷ್ಟಪಟ್ಟಿದ್ದೀವಿ ಸರ್. ಹೌ ಡು ಯು ಫೀಲ್ ಸರ್? ಕೇಳಿ ಸರ್, ನೀವು ಏನು ಕೇಳ್ತೀರೋ ನಾವು ರೆಡಿ. ನನಗೂ ಆ್ಯಕ್ಚುಲಿ ಒಂದು ಸಣ್ಣ ಹೆಸಿಟೇಷನ್ ಇದೆ, ಏನು ಕೇಳ್ತೀರಿ. ಯಾಕಂದರೆ ನಾನು ಒಂದನ್ನೇ ಯಾವತ್ತೂ ನಮ್ಮದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ಅದು ಯಾವ ಯೂನಿವರ್ಸಿಟಿನೂ ಕಲಿಸಲ್ಲ. ನಮಗೆ ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಫೀಸು ಕಟ್ಟಿ ಕೋರ್ಸ್ ಮಾಡಿದ್ರೆ ಇದು ಹಿಂಗೆ 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 ಅಂತ ಥಿಯರಿಟಿಕಲಿ ಹೇಳ್ಕೊಡ್ತಾರೆ. ಇದನ್ನ ನೀವು ಚೈಲ್ಡ್ಹುಡ್ಡಿಂದ ಅನುಭವಿಸಿರೋ ಸಿನಿಮಾ ಅಂತ, ನಟರಾಗಿ ಅನುಭವಿಸಿದಿರಿ, ಪ್ರೊಡಕ್ಷನ್ ಪರ್ಸನಾಲಿಟಿಯಾಗಿ ಅನುಭವಿಸಿದಿರಿ, ಐಕಾನ್ ಮಗ ಆಗಿ ಅನುಭವಿಸಿದಿರಿ. ಏನು ಕೇಳ್ತಿರೋ ಬೇರೆ ಬಲ್ಲ ಕೇಳಿ ಸರ್. ಸರ್, ಫಸ್ಟು ನಿಮಗೆ ಗೊತ್ತಿರೋ ಹಾಗೆ ಸುಮಾರು 4 ವರ್ಷದಿಂದನೂ ನೀವು ಅಪ್ಪು ಸಿನಿಮಾ ಜೊತೆ ಮಾಡಬೇಕು ಅಂತ ಯಾವುದೋ ರೀತಿಯಿಂದ ಏನೋ ನಮಗೆ ಕೂಡ್ ಬರುತ್ತಿಲ್ಲ. 4 ಇಯರ್ಸ್ 5 ಇಯರ್ಸ್ ಬೇಕಾಯಿತು ಸರ್. ಅಂದರೆ ನೀವಿಬ್ಬರು ಕೂಡಿ ಸ್ಕ್ರೀನ್ ಮೇಲೆ ಬರೋಕ್ಕೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಇದ್ರದ್ದು ಒಂದು ಕುತೂಹಲ ಇತ್ತು. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದಾರೆ, ಸರ್ ಯೋಗರಾಜ್ ಭಟ್ ಸಿನಿಮಾ ನೀವು ಯಾವಾಗ ಮಾಡ್ತೀರಾ, ನೀವು ಯಾಕೆ ಹೋಗ್ತಾ ಇರುವಂತೆ ಏನು ಅಂತ ಕೇಳಿದ್ದಾರೆ. ಸೊ 4 ಇಯರ್ಸ್ ಬೇಕಾಯಿತು ಸರ್. ವಾಟ್ ಯು ಥಿಂಕ್ ಇಸ್ ದ ರೀಸನ್ ಸರ್? ಮೊದಲನೇದು ನನಗೀಗ ನೀವು 4 ಇಯರ್ಸ್ ಅಂತಿದ್ದೇನೆ. 4 ಅಲ್ಲ ಸರ್, 5.5 ಇಯರ್ಸ್. ಇವಾಗ ಏನು ಕೂತಿದ್ದೀವಿ, ಇದು ವಜ್ರೇಶ್ವರಿ ಆಫೀಸ್, ದೊಡ್ಡವರು ಕಟ್ಟಿದ ಬಿಲ್ಡಿಂಗ್. ಇನ್ನೊಂದು 40-60 ವರ್ಷದ ಬಿಲ್ಡಿಂಗ್ ಸರ್ ಇದು. ನಾವು ಬಂದು ಒಂದು 35 ಇಯರ್ಸ್ ಆಯ್ತು ಸರ್. ಹಾಂ, ನಾನು ಕರೆಕ್ಟಾಗಿ ಒಂದು 5.5 ವರ್ಷದ ಹಿಂದೆ ಇಲ್ಲೇ ನಿಮಗೆ ಮತ್ತು ಅಪ್ಪು ಸರ್ಗೆ ಕಥೆ ಹೇಳಿದೆ. ಕರೆಕ್ಟ್ ಸರ್. ಬಟ್ ಈ ಮುಂಗಾರು ಮಳೆ ಸಕ್ಸಸ್ ಹಿಂದೆ ನೀವಿಬ್ರು ರೋಲ್ ಇದೆ. ನೀವೇ ಸಜೆಸ್ಟ್ ಮಾಡಿದ್ದು, ಇದನ್ನ ಹೊಸಬರಿಗೆ ಮಾಡಿ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಬಹಳ ಬೇರೆ ಜನ ಬೇರೆ ಥರ ಅರ್ಥ ಮಾಡ್ಕೊಂಡು, ಅದನ್ನ ಎಷ್ಟೋ ಜನ ರಿಜೆಕ್ಷನ್, ಅವ್ರು ಒಪ್ಲಿಲ್ಲ ಅಂತ ತಪ್ಪು ಹೇಳ್ತಾರೆ. ಪರಮಾತ್ಮ ನಿಮಗೆ ಇದೊಂದು ಫಸ್ಟ್ ಕತೆ ಮಾಡಿ ಇದನ್ನ ನಮ್ಗೆ ಒಪ್ಪಿಸಿ ಮಾಡಿದ್ರ, ಇಲ್ಲ ಇದ್ರ ಮುಂಚೆಯಿಂದ ನೀವು ಒಂದು 6-7 ಮಂತ್ಸಿಂದ ಆ ಕತೆ ಮಾಡಬೇಕು ಈ ಕತೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಫಿಲ್ಟರ್ ಆಗಿ ಇದು ಬಂದಿದ್ದ ಕತೆನ ಸರ್? ಒಂದು ನಾನು ನಿಮ್ಗೆ ಹೇಳಿದೆ, ಸತತವಾಗಿ ಫೇಲ್ ಆಗೋ ಹುಡುಗ ಒಬ್ಬ ಅಪ್ಪು ಜೊತೆ ಜಗಳ ಆಗೋದು, ಅದು ಅವನ ಮನಸ್ಸು ಜೊತೆಗೆ ಅವನೇ ಮಾತಾಡ್ತಾನೆ ಅಂತ ಏನೋ ಕಥೆ ಬಂದು ಹೇಳಿದ್ ನೆನಪು ಹೇಳಿದೆ. ಅದು ನಿಮಗೂ ಇಷ್ಟ ಆಯಿತು. ಬಹಳ ಇದು ಇಟ್ಸ್ ಓನ್ ಕೈಂಡ್ ಆಫ್ ಸ್ಕ್ರಿಪ್ಟ್ ನೀವು ಮಾಡಿ ಅಂತ ಹೇಳಿದ್ವಿ. ಅವತ್ತು ಅಪ್ಪು ಸರ್ ಇರಲಿಲ್ಲ. ಫಸ್ಟ್ ನಾವು ಬಂದು ನಿಮಗೆ ಹೇಳಿದ್ರು. ಅವ್ರಿಗೆ ನಿಮ್ಮ ರಿಯಾಕ್ಷನ್ ನೋಡಿ ನನಗೂ ಅದೇ ಏನೋ ಬಂದ್ಬಿಟ್ಟಿದೆ ತಲೆಗೆ, ಮಾಡ್ಬಿಡೋದು ಇದನ್ನ ಅಂತ ಹೋಗಿ ಆ ಟೆಕ್ನಿಕಾಲಿಟೀಸ್ ಎಲ್ಲ ಯೋಚನೆ ಮಾಡಿದಾಗ ಇದು ರಿಲೀಸ್ ಆಗಕ್ಕೆ 4 ವರ್ಷ ಬೇಕು ಅಂತ ಗೊತ್ತಾಯಿತು. ಅದರ ನಂತರ ಇನ್ನೊಂದು ನನಗೂ ಬಹಳ ಇಷ್ಟವಾದ ಕ್ಯಾರೆಕ್ಟರ್, ತುಂಬ ಮನಸ್ಸಿಗೆ ಅನಿಸಿದ್ದನ್ನು ಮಾಡಿಕೊಂಡು ತುಂಬ ಆರಾಮಾಗಿರೋ ಹುಡುಗ. ಅವನ ಮನಸ್ಸಿಗೆ ಏನು ಅನ್ಸುತ್ತೆ ಮಾಡ್ಬಿಡ್ತಾನೆ. ನಾನು BSc ಮುಗಿಸಿದ್ಮೇಲೆ MSc ಕಾಲೇಜ್ ಹೋಗಿ ಅವನಿಗೆ ಮೋಹ ಹೊರಟೋಗುತ್ತೆ. ಮೊದಲಿಗೆ ಹೋಗಿ ಹಿಮಾಲಯ ಹತ್ತಾನೆ, ಆಮೇಲೆ ಶೇರ್ ಮಾರ್ಕೆಟ್ ಹೋಗ್ತಾನೆ. ಈ ಹುಡುಗರಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ದುಡ್ಡು ಮಾಡೋದು ತುಂಬ ಒಂದು ಪ್ಯಾಷನ್ ಅಲ್ಲಿ.
ಅದನ್ನೆಲ್ಲ ಮಾಡಿ ಸೋಷಿಯಲಿ ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಹುಡುಗನಿಗೆ 2010ರಲ್ಲಿ ಒಬ್ಬ ಹುಡುಗಿ ಸಿಗ್ತಾರೆ. ಅಲ್ಲಿಂದ ಅವನ ಲವ್ ಲೈಫ್ ಏನಾಗ್ತಾ ಹೋಗುತ್ತೆ. ಅದು ಇವತ್ತಿನ ಕಾಲದ ಎಲ್ಲ ಹುಡುಗ ಹುಡುಗಿಯರ ತಮಾಷೆ, ನೋವು. ಆಮೇಲೆ ಒಬ್ಬ ಹುಡುಗನಿಗೆ 2 ಹುಡುಗಿಯರು, ಮತ್ತೆ ಒಂದು ಹುಡುಗಿಗೆ 3 ಹುಡುಗರು. ಇದು ಮಾಮೂಲಿ ಇವತ್ತು ಕಾಲೇಜುಗಳಲ್ಲಿ ಅಥವಾ ಎಲ್ಲೇ ಹೋದ್ರು ಇದು ನೋಡೋದಕ್ಕೆ ಸಿಗುತ್ತೆ. ಅಲ್ಲೊಂದು ಹೊಸ ಮ್ಯೂಸಿಕ್ ಹೊಡಿತಾ ಇತ್ತು. ಅತ್ಲಾಗೆ ಆ ಹುಡುಗಿ, ಇತ್ಲಾಗೆ ಹುಡುಗಿ, ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ನಿಸ್ಬಾರ್ದು ಅಂತೆಲ್ಲ ಮ್ಯೂಸಿಕ್ ಒಂದು ಐಡಿಯಾ ಬರುತ್ತೆ. ಇವತ್ತಿನ ಹುಡುಗರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಫಸ್ಟ್ ತಲೆ ಬರುತ್ತೆ ಮ್ಯೂಸಿಕ್. ಅದ್ರ ಜೊತೆಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಇದು ನಾನು ಮೊದಲು ಯೋಚನೆ ಮಾಡಿದಕ್ಕಿಂತ ಹೆಚ್ಚು ಸೂಕ್ತ ಅಂತ ಅನ್ಸಕ್ ಶುರುವಾಗಿ ಇದನ್ನು ಬಂದು ಹೇಳಿದೆ. ಇದನ್ನು ಅಷ್ಟೇ ಹೋಲ್ ಹಾರ್ಟೆಡ್ ಆಗಿ ಸ್ವಾಗತಿಸಿದೆ. ಐ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಯು ಪೀಪಲ್. ಯಾಕಂದ್ರೆ ನಾವು ಈಗ ಬಿಟ್ಟರೆ ಹೇಳ್ತಾನೆ ಹೋಗ್ತೀವಿ. ಯಾವುದೋ ಒಂದು ಇದು ಮಾಡಕ್ಕೆ ಹೋಗ್ಕೊಂಡೆ ಅಂತ ಹೇಳೋದು ಇಲ್ಲ, ಈ ಹುಚ್ಚರು ಸಾವಾಸ ಮಾಡೋಂಗೆ ಆಗುತ್ತೆ ಸರ್. ಎರಡನೇದು ನೀವು ಅಷ್ಟೇ ಹೋಲ್ ಹಾರ್ಟೆಡ್ ಆಗಿ ಅದೊಂದು ಕ್ಯಾಲಿಬರ್ ಹಾಕ್ತಿರಲ್ಲ, ಈ ಕಾರಣಕ್ಕೆ ಚೆನ್ನಾಗಿದೆ, ಈ ಕಾರಣಕ್ಕೆ ಚೆನ್ನಾಗಿದೆ, ಅಲ್ಲೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ಕೈ ಹಿಡಿಯುತ್ತಂದ್ರೆ. ಯಾಕಂದ್ರೆ ನಾನೇ ನೋಡ ಹಾಗೆ ನನ್ನ ಗೆಳೆಯ ಸೂರಿ ಮತ್ತೆ ನಾನು ನಿಮ್ಮ ಬ್ಯಾನರಿಗೆ ಅಥವಾ ನಿಮ್ಮ ಜೊತೆ ವರ್ಡ್ ಮಾಡಿದ್ರಲ್ಲಿ ನಾವು ಯಾವಾಗ ನಿಮ್ಮನ್ನು ಭೇಟಿ ಆದ್ರೂ ಯಾರೊಬ್ಬರ ಕತೆ ಹೇಳ್ತಿರ್ತಾರೆ. ಅವರು ಕೇಳ್ತಾರೆ, ನೀವು ಯಾರನ್ನು ಅಂಡರ್ಎಸ್ಟಿಮೇಟ್ ಮಾಡಲ್ಲ, ಅದೊಂದು ರೂಲ್ಸ್. ಭಟ್ಟರ ರಗಳೆ ಮುಂದುವರಿಯುತ್ತೆ ಈ ಪುಟ್ಟ ಬ್ರೇಕ್ ಆದ್ಮೇಲೆ. ಒಬ್ಬ 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 ಪರಮಾತ್ಮ ಉಸಿರ